ರಂಗೇರಿದ 2 ಕ್ಷೇತ್ರಗಳ ಉಪಸಮರಣ. ನಾಮಪತ್ರ ಸಲ್ಲಿಕೆಗೆ ನಾಳೆಯೇ ಕೊನೆ ದಿನ ಆಗಿದೆ. ಇಂದು ಬಿಜೆಪಿ ಅಭ್ಯರ್ಥಿಗಳು ಕೈ ಸೇರಿದೆ ಬಿ ಫಾರ್ಮ್. ವೀರಣ್ಣ ಚರಂತಿಮಠಗೆ ಬಿ ಫಾರ್ಮ್ ನೀಡಿದ್ದಾರೆ ನಾಯಕರು. 2 ಕ್ಷೇತ್ರಗಳ ಉಪಸಮರ ರಂಗೇರ್ತಾ ಇದೆ. ನಾಮಪತ್ರ ಸಲ್ಲಿಕೆಗೆ ನಾಳೆಯೇ ಕೊನೆ ದಿನ ಆಗಿರುವಂಥದ್ದು. ಬಿಜೆಪಿ ಅಭ್ಯರ್ಥಿಗಳ ಕೈ ಸೇರಿದೆ ಬಿ ಫಾರ್ಮ್. ವೀರಣ್ಣ ಚರಂತಿಮಠಗೆ ಬಿ ಫಾರ್ಮ್ ನೀಡಿದೆ ನಾಯಕರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಶರಣು ತಳ್ಳಿಕೇರಿಯಿಂದ ವಿತರಣೆ ಮಾಡಿರುವಂಥದ್ದು. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠಗೆ ಬಿ ಫಾರ್ಮ್ ಅನ್ನು ಕೊಡಲಾಗಿದೆ. ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್, ನಾರಾಯಣ ಸಭಾಂಠಗೆ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಒಂದ್ ಕಡೆನಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ನಿಂದಲೂ ಕೂಡ ಅಭ್ಯರ್ಥಿಗಳನ್ನ ಇಂದು ಬಹುತೇಕವಾಗಿ ಘೋಷಣೆ ಮಾಡಲಾಗುತ್ತೆ. ಇನ್ನೊಂದು ಕಡೆನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಕೈ ಸೇರಿದೆ ಬಿ ಫಾರ್ಮ್. ವೀರಣ್ಣ ಚರಂತಿಮಠಗೆ ಬಿ ಫಾರ್ಮ್ ಅನ್ನ ನೀಡಿದೆ ನಾಯಕರು. ಈಗ ಆಲ್ರೆಡಿ ನಾಮಪತ್ರ ಸಲ್ಲಿಕೆಗೆ ನಾಳೆನೇ ಕೊನೆ ದಿನ ಆಗಿರೋದ್ರಿಂದ ಬಿ ಫಾರ್ಮ್ ಅನ್ನ ಕೊಡಲಾಗಿದೆ. ಇನ್ನೊಂದು ಕಡೆನಲ್ಲಿ ಇಂದು ರಾತ್ರಿ ಅಷ್ಟರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಬಹುತೇಕವಾಗಿ ಖಚಿತ ಆಗುತ್ತೆ. ಹೈಕಮಾಂಡ್ ಇಂದ ಆ ಒಂದು ಸೂಚನೆಯನ್ನ ಕೂಡ ಕೊಡಲಾಗುತ್ತೆ. ಇನ್ನೊಂದು ಕಡೆನಲ್ಲಿ ಬಿ ಫಾರ್ಮ್ ಅನ್ನ ಕೊಡಲಾಗಿದೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿಗೆ ಬಿ ಫಾರ್ಮ್ ಅನ್ನ ಕೊಟ್ಟಿರುವಂತದ್ದು. ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್, ನಾರಾಯಣ ಸಭಾಂಠಗೆ ಭಾಗಿಯಾಗಿದ್ರು. ಈ ಒಂದು ಸಂದರ್ಭದಲ್ಲಿ ರಂಗೇರಿದೆ 2 ಕ್ಷೇತ್ರಗಳ ಉಪಸಮರ ಕಣ. ಅನ್ನೋದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂತ ಅಂದ್ರೆ ಕಾಂಗ್ರೆಸ್ಗೆ ಇದನ್ನ ಶತಾಯಗತಾಯ 2 ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಲೇಬೇಕು. ಯಾಕಂತ ಅಂದ್ರೆ 2 ಕ್ಷೇತ್ರಗಳಲ್ಲೂ ಕೂಡ ಈ ಹಿಂದೆ ಇದ್ದಿದ್ದಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡ್ಬಾರ್ದು. ಇಫ್ ಇನ್ ಕೇಸ್ ಬಿಟ್ಕೊಟ್ರೆ ಒಂದ್ ಕಡೆನಲ್ಲಿ ಆಡಳಿತ ಪಕ್ಷ ಕೂಡ ಕಾಂಗ್ರೆಸ್ ಇರೋದ್ರಿಂದ, ಇನ್ನೊಂದ್ ಕಡೆನಲ್ಲಿ ನಿಧನರಾದವರು ಕೂಡ ಕಾಂಗ್ರೆಸ್ ಪಕ್ಷದವರೇ. ಹಾಗಾಗಿ ಶತಾಯಗತಾಯ ಇದನ್ನ ಕಾಂಗ್ರೆಸ್ ಈ ಬಾರಿನೂ ಕೂಡ ಗೆಲ್ಲೇಬೇಕಾಗಿದೆ. ಆದ್ರೆ ಬಿಜೆಪಿ ಅದನ್ನ ಬಿಟ್ಕೊಡುತ್ತಾ ಇಲ್ಲ. ಅವ್ರಿಗೊಂದು ಚಾನ್ಸ್. ಯಾಕಂತ ಅಂದ್ರೆ ಈ ಒಂದು ಉಪಚುನಾವಣೆಯನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿ ಸ್ಕೀಮ್ಗಳು ಯಾವ ರೀತಿಯಾಗಿ ಹೋಗಿದೆ, ಜೊತೆಯಲ್ಲಿ ಜನರು ಅದನ್ನ ಯಾವ ರೀತಿಯಾಗಿ ಒಪ್ಕೊಂಡಿದ್ದಾರೆ ಅನ್ನುವಂತಹ 2 ವಿಚಾರಗಳು ಕೂಡ ಬಿಜೆಪಿಗೆ ಗೊತ್ತಾಗುತ್ತೆ. ಅದು ಎಲ್ಲೋ ಒಂದ್ ಕಡೆ 2028ಕ್ಕೆ ಬರುವಂತಹ ಚುನಾವಣೆಗೆ ಕೂಡ ಒಳಿತಾಗುವಂಥದ್ದು. ಈ ಎಲ್ಲಾ ಆಯಾಮಗಳಲ್ಲಿ ಬಿಜೆಪಿ ಕೂಡ ಇದನ್ನ ಗೆಲ್ಲೇಬೇಕು ಅಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಹಾಗಾಗಿ 2 ಪಕ್ಷಗಳಿಗೂ ಕೂಡ ಈ ಒಂದು ಉಪಚುನಾವಣೆ ಅನ್ನೋದು ಎಲ್ಲೋ ಒಂದ್ ಕಡೆ ತುಂಬಾ ಕ್ಲಿಷ್ಟಕರ ಆಗಿದೆ. 2 ಪಕ್ಷಕ್ಕೂ ಕೂಡ ಗೆಲ್ಲಲೇಬೇಕು ಅನ್ನುವಂತ ಹಪಾಹಪಿ ಜಾಸ್ತಿ ಇರುವಂತದ್ದು. 2 ಕ್ಷೇತ್ರಗಳ ಉಪಸಮರ ಕಣ ಜೋರಾಗ್ತಾ ಇದೆ. ಯುದ್ಧ ಭೂಮಿಯಂತೆ ಮಾರ್ಪಾಡಾಗ್ತಾ ಇರುವಂತದ್ದು. ಯಾವಾಗ ಉಪಚುನಾವಣೆಯ ದಿನಾಂಕವನ್ನ ಘೋಷಣೆ ಮಾಡಿದ್ರು ಆ ಸಂದರ್ಭದಿಂದಲೂ ಕೂಡ ಚರ್ಚೆಗಳು ಜೋರಾಗ್ತಾ ಇದೆ. ವೀರಣ್ಣ ಚರಂತಿಮಠಗೆ ಬಿ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ ಇದೀಗ ಬಿಜೆಪಿಯಿಂದ ನಾಯಕರು.